ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಒಗಟುಗಳು ತಿಳ್ಕೊಳ್ಳೋಣ. ನಿಮಗೆ ಇವಕ್ಕೆ ಉತ್ತರ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮೊದಲನೆಯ ಒಗಟು ಯಾವುದು ಅಂದರೆ, ಹಚ್ಚನ ಗಿಡದಾಗ ಹನುಮಂತ ಕುಂತಾನ. ಹಚ್ಚನ ಗಿಡದಾಗ ಹನುಮಂತ ಕುಂತಾನ. ಯಾರಪ್ಪ ಈ ಹನುಮಂತ? ಯೋಚನೆ ಮಾಡಿ. ಇವನು ಇನ್ಯಾರೂ ಅಲ್ಲ, ಬದನೆಕಾಯಿ. ಬದನೆಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ನಿಮಗೆ ಎಷ್ಟು ಜನಕ್ಕೆ ಬದನೆಕಾಯಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ಒಗಟಿಗೆ ಹೋಗೋಣ. ಹಸುರು ಕೋಲಿಗೆ ಮುತ್ತಿನ ತುರಾಯಿ. ಹಸುರು ಕೋಲಿಗೆ ಮುತ್ತಿನ ತುರಾಯಿ. ಯಾವುದಪ್ಪ ಈ ಮುತ್ತಿನ ತುರಾಯಿ? ಯೋಚನೆ ಮಾಡಿ. ಮುತ್ತುಗಳನ್ನು ಪೋಣಿಸ್ದಂಗಿರುತ್ತೆ, ಹೌದಲ್ವಾ? ಇದಕ್ಕೆ ಉತ್ತರ ಈರುಳ್ಳಿ ಹೂವು. ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಈರುಳ್ಳಿ ಹೂವದಲ್ಲಿ ಏನಾದರೂ ಮಾಡಿದ್ರೆ ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಈಗ ಗೊತ್ತಾಗುತ್ತೆ ಅದರ ಬೆಲೆ. ಈರುಳ್ಳಿ ಹೂವಿನಲ್ಲಿ ಡ್ರೈ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮುಂದಿನ ಒಗಟಿನ ಕಡೆಗೆ ಹೋಗೋಣ. ಸಾವಿರಾರು ಸೈನಿಕರನ್ನು ನೀರಲ್ಲಿ ಮುಳುಗಿಸಿ ಬಿಗಿಕಟ್ಟು ಕಟ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ. ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ, ತೊಡಸಿ ಅಲ್ಲ. ಇದಕ್ಕೆ ಉತ್ತರ ಮೊಳಕೆ ಕಾಳು. ಮೊಳಕೆ ಕಾಳು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಕಾಳನ್ನು ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋ ಚಾನ್ಸಸ್ ಇದೆ. ಆದರೆ ಮೊಳಕೆ ಕಾಳು ಆ ಗ್ಯಾಸ್ಟ್ರಿಕ್ ಎಲ್ಲ ಅವಾಯ್ಡ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ಬನ್ನಿ ಈಗ ಮುಂದಿನ ಒಗಟು ನೋಡೋಣ. ಕೊಟ್ಟಿದ್ದನ್ನು ಅಗೀತದೆ, ಸಿಟ್ಟು ಬಂದು ಉಗೀತದೆ. ಕೊಟ್ಟಿದ್ದನ್ನು ಅಗೀತದೆ, ಸಿಟ್ಟು ಬಂದು ಉಗೀತದೆ. ಏನದು? ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ನಾವಿವಾಗ ಅದನ್ನು ಬಳಸ್ತಿಲ್ಲ. ಇದು ಬಂದು ರುಬ್ಬುಗುಂಡು. ನಾವೀಗ ಬರೀ ಮಿಕ್ಸಿಗಳನ್ನು ಬಳಸ್ತಾ ಇದ್ದೀವಿ. ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ಅದನ್ನೇ ನಾವೆಲ್ಲರೂ ಈಗ ಬಳಸ್ತಾ ಇರೋದು. ಮುಂಚೆ ಎಲ್ಲ ರುಬ್ಬುಗುಂಡಲ್ಲಿ ಮಾಡ್ತಾಯಿದ್ರು, ರುಚಿನೂ ಚೆನ್ನಾಗಿರ್ತಿತ್ತು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗ್ತಾಯಿತ್ತು. ಈಗ ಬರ್ತಾ ಇದೆ ನೋಡಿ ಇನ್ನೊಂದು ಒಗಟು. ಕಾಲಿಲ್ಲದ ಕುಂಟ ಸರಸರ ಹೋಗ್ತಾನೆ. ಇದು ತುಂಬ ಸುಲಭ, ಎಲ್ಲರೂ ಗೆಸ್ ಮಾಡಿರ್ಬೋದು. ಗೆಸ್ ಮಾಡಿ ಒಂದು ಕಮೆಂಟ್ ಮಾಡಿ. ಇದಕ್ಕೆ ಉತ್ತರ ಹಾವು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಬಾಯ್.